2 ಎಕರೆ ಹೊಲಾಗ ಜೀವನ ಮಾಡ್ಕೊಂತಿದ್ರಿ. ನಮ್ಗೆ ಅದ 2 ಎಕರೆ ಹೊಲ ಹೋತಂದ್ರೆ ನಾವು ಏನು ತಿನ್ನೋಣ್ರಿ? ನಾವು ಮಣ್ಣು ತಿನ್ನೋಣ್ರಿ? 4-5 ಮಕ್ಳು ಅದಾವ್ರಿ, ಹೆಂಗೆ ಮಾಡೋಣ್ರಿ? ನಾವು ಎಲ್ಲ ಮಣ್ಣು ಮುಕ್ಕಿದಂಗೆ ಆಗೈತ್ರಿ. ಈಗ ಇದ ಇಟ್ಟ ಹೊಲ ಐತ್ರಿ. ನಾವು ಏನು ಮಾಡಿ ಸ್ವಲ್ಪ ನಾವು ಜೀವನಾರ ಹೆಂಗೆ ಮಾಡೋಣ್ರಿ? ನಾವು ಏನು ತಿನ್ನೋಣ್ರಿ? ನಾವು ಮಕ್ಕಳು ಕಟ್ಕೊಂಡು ಬಡ್ರು ಮುಂದೆ ಹೋದೇವಂದ್ರೆ ಏನು ಇಲ್ರಿ. ನಾವು ಹೆಸರು ಮಾದೇವಪ್ಪ ಶಿವಪ್ಪ ಸಾವುಕಾರ ರೀ. ಇವರು ನೀರಾವರಿ ಇಲಾಖೆ ಅವರು ಇದನ್ನ ಬ್ರೀಜ್ ಮಾಡ್ಯಾರ್ರಿ. ಇಲ್ಲೇ ಬ್ರೀಜ್ ಮಾಡಿ 8-10 ಎಕರೆ ಹೊಲ ಕೊಚ್ಕೊಂಡು ಹೋಗ್ಬಿಟ್ಟೈತ್ರಿ. ಅದನ್ನ ಗೇಟ್ ತೆಗಿಲ್ಲ, ಗೇಟ್ ಹಾಕಿ ಏನೂ ಉಳ್ದೇ ಇಲ್ರಿ ಜಮೀನು. ಏನ್ರಿ ಇದಕ್ಕೇನು ಮಾಡ್ತೀರಿ ನೋಡ್ರಿ ನೀವು? ಪರಿಹಾರ ಏನು ಮಾಡ್ತೀರಿ ಕೊಡ್ರಿ. ಇದನ್ನ ಹೆಂಗೆ ಮಾಡಿಸ್ತೀರಿ ನೋಡ್ರಿ? ಹೊಲನ ಹಾಳು, ಈಗ ಹೊಲನ ಇಲ್ಲ. ಬರೇ 30 ಗುಂಟೆ 40 ಗುಂಟೆ ಅದಾವ ರೆಡಿ ಹೊಸರು. ಇಲ್ಲೇ ಸ್ವಲ್ಪ ಪಟ್ಟು ಬಂದಾವ, ಹೋಗ್ಬಿಟ್ಟೈತ್ರಿ. ಇದಕ್ಕೇನು ಪರಿಹಾರ ಮಾಡ್ತೀರಿ ಮಾಡ್ರಿ. ರೋಡಿನ ಹೊಳಿ ಹೋದ್ರು ಇಷ್ಟು ಇದು ಆಗಿದ್ದಿಲ್ರಿ. ಹೊಳಿಗೆ ಗೇಟ್ ಹಾಕಿದೆಲ್ಲ ಇಷ್ಟು ನುಕ್ಸಾನ ಆಗ್ಬಿಟ್ಟೈತ್ರಿ. ಏನ್ ಮಾಡ್ಬೇಕ್ರಿ? 2 ಎಕರೆ ಹೊಲ ಬದುಕಿದ್ರು. 2 ಎಕರೆ ಹೊಲ ಯಾರು ನಮ್ಮ ರೈತರಿಗೆ ಆಗುತ್ತಾ ಇದೆ ಅಂತ ಹೇಳ್ರಿ. ಇದಕ್ಕೆ ಸರಿ ಇಟ್ಟು ವಿಡಿಯೋ ಮಾಡ್ಕೋತಾರೆ. ಅವ್ರಿಗೆ ಬಂದು 15 16 ಲಕ್ಷ ಆಗ್ಬೇಕು ಅಂತೇನು? 10 ಎಕರೆ ಐತಿ, ಬರೀ 1 ಎಕರೆ ಈ ದಾರಿ ಕೈ ಹಾಕೋರಿ ಅವ್ರು. ಬಗಲಾನ ಹೊಲ ಗುಡಿ ಗಿಟ್ಟು ಹೋಗ್ತಾನಲ್ಲ, ಹಿಂಗಾಗ್ತದ ಮಡಿ ಮತ್ತ ಬಗಲಾಗ ಮತ್ತೆ ದಾರಿ ಬೇಕಾ ಶುರು ಮಾಡೇ ಬಿಡ್ತಾರ. ಅಲ್ಲೇ